ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ಮತ್ತು ನಮ್ಮ ಶುಭಶ್ರೀ ಜ್ಯೋತಿಷ್ಯಾಲಯ ಈ ಎರಡಕ್ಕೂ ಈ ಮೂಲಕ ನನ್ನ ಹೃತ್ಪೂರ್ವಕವಾದಂಥ ಸ್ವಾಗತಗಳನ್ನ ಬಯಸ್ತಾ ಈ ದಿನದ ನನ್ನ ಕಾರ್ಯಕ್ರಮ ಆದಂಥ ರತ್ನರಹಸ್ಯ ಅಥವಾ ರತ್ನಗಳ ಧಾರಣೆ, ಅದರ ವಿಧಿ ಅಥವಾ ರತ್ನಗಳನ್ನು ಹೇಗೆ ಯಾವ ಜಾತಕಗಳಿಗೆ ಅನುಗುಣವಾಗಿ ಜಾತಕದ ಪರಾಮರ್ಶೆ ಮೂಲಕ ನಾವು ಆರಿಸ್ಕೋಬೋದು, ಪಿಕಪ್ ಮಾಡ್ಬೋದು ಅನ್ನೋ ವಿಷಯನ ನಾನು ನಮ್ಮ ವೀಕ್ಷಕರ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಈ ರತ್ನಗಳ ಔಚಿತ್ಯ ಏನು ಅಂತ ಬರುತ್ತೆ ನಮ್ಮ ದಿನನಿತ್ಯದ ಜೀವನದಲ್ಲಿ. ರತ್ನಗಳೇ ಆಗಬೇಕು, ಅವನ್ಯಾಕೆ ತಂದು ಸೇರಿಸ್ಕೊಂಡಿದ್ದಾರಪ್ಪ, ಔಷಧಿ ಆದರೆ ಬೇಕಾಗುತ್ತೆ. ರೋಗ ನಿಧಾನ, ರೋಗ ಹೋಗ್ಸೋಕ್ಕೆ ಅದು ಬೇಕಾಗುತ್ತೆ. ರತ್ನಗಳು ಯಾಕ್ರಿ ಬೇಕಾಗುತ್ತೆ ಅಂತ ನೋಡಿ, ರತ್ನ ಭಸ್ಮಗಳು ಅಂತಲೇ ಇದ್ದಾವೆ ಆಯುರ್ವೇದದಲ್ಲಿ. ಈಗ ಉದಾಹರಣೆಗೆ ನೀವು ಮುತ್ತಿನ ಭಸ್ಮ, ಆಮೇಲೆ ಬೇರೆ ಯಾವುದು ಮಾಣಿಕ್ಯದ ಭಸ್ಮ ಇತ್ಯಾದಿಗಳು, ಅದನ್ನು ಭಸ್ಮ ಮಾಡಿ ಆ ಭಸ್ಮನ ಒಂದು ಸಣ್ಣ ಸಣ್ಣ ಕಣಗಳ ಮುಖಾಂತರ ನಿಮ್ಮ ದೇಹಕ್ಕೆ ಕೊಡುವಂಥ ವಿಧಾನಗಳು ಆಯುರ್ವೇದದಲ್ಲಿ ಉಲ್ಲೇಖ ಇದೆ. ಆದರೆ ರತ್ನಗಳ ಧಾರಣೆಯಿಂದ ಯಾವ ತರಹ ಪರಿಣಾಮ ಉಂಟಾಗುತ್ತೆ ಇದನ್ನು ನಾನು ತಮಗೆ ಹೇಳೋದಕ್ಕೆ ಬಯಸ್ತೇನೆ. ಹಿಂದೆ ಋಷಿಗಳು, ಉದಾಹರಣೆಗೆ ಅಗಸ್ತ್ಯರು ಅಂತ ತಿಳ್ಕೊಳ್ಳಿ, ನವರತ್ನ ಮಣಿ ಮಹಾತ್ಮೆ ದೊಡ್ಡ ಗ್ರಂಥನೇ ಬರೆದಿದ್ದಾರೆ. ನವರತ್ನಗಳ ಮಹಾತ್ಮೆಯನ್ನು ವರ್ಣಿಸುವಂಥ ಗ್ರಂಥ. ಯಾವ ರತ್ನ ಏನು ಕೆಲಸ ಮಾಡುತ್ತೆ ಅಂದರೆ, ನಮ್ಮ ಈ ಮಾನವನ ಜೀವನದ ಪರಿಮಿತಿಯೊಳಗೆ ಅವ್ರು ಹೇಳೋದು, ಜೀವನಕ್ಕೆ ಅನುಗುಣವಾಗಿ ಅದು ಹೇಗೆ ಕೆಲಸ ಮಾಡ್ತದೆ ಅಂತ. ಹಾಗೆ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ನಿಮ್ಮ ಏನು ಪಾಪ ಪುಣ್ಯಗಳ ಒಂದು ಮೊತ್ತ ಇದೆ, ಅದನ್ನು ಸ್ವಲ್ಪ ಮಟ್ಟಿಗೆ ಹ್ರಾಸ ಮಾಡಲಿಕ್ಕೋ ಇಲ್ಲ ಅದನ್ನು ಸ್ವಲ್ಪ ಮಟ್ಟಿಗೆ ಅನುಕೂಲಕ್ಕೆ ತರಕ್ಕೋ, ಅನುಕೂಲ ಪ್ರತಿಕೂಲ ಎರಡೂ ಪರಿಣಾಮಗಳನ್ನ ಮಾಡೋದಕ್ಕೆ ಅದಕ್ಕೆ ಶಕ್ತಿ ಇದ್ದರೇನೆ ಆವಾಗ ಅಂತಹ ರತ್ನವು ಧಾರಣೆಗೆ ಯೋಗ್ಯವಾಗಿರುತ್ತೆ. ಯಾಕೆ ಧಾರಣೆ ಮಾಡ್ಕೋಬೇಕು? ಧಾರಯೇತ್ ಸತತಂ ಮಣಿಮಂತ್ರ ಸಿದ್ಧೌಷಧೀನಾಂ ಋಷಿ ಬರೆದಿದ್ದಾನೆ. ಧಾರಯೇತ್ ಹಾಕ್ಕೊಳ್ಳಿ ಯಾವಾಗಲೂ, ಸತತಂ ಯಾವಾಗಲೂ ಧರಿಸಿರಿ, ಮಣಿಯನ್ನಾದರೂ ಧರಿಸ್ಕೊಳ್ಳಿ, ಮಂತ್ರನಾದರೂ ಹೇಳ್ತಾ ಇರಿ, ಸಿದ್ಧೌಷಧೀನಾಂ ಸಿದ್ಧೌಷಧಿಯನ್ನಾದರೂ ತಿನ್ನಿ. ಈ ಮೂರರಲ್ಲಿ ಯಾವುದಾದರೂ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ನವಗ್ರಹಗಳ ದೋಷಗಳಿಗೆ ಅದು ರಾಮಬಾಣವಾಗಿ ಕೆಲಸ ಮಾಡಿ ಗ್ರಹ ದೋಷಗಳನ್ನು ಪರಿಹಾರ ಮಾಡುತ್ತದೆ. ಗ್ರಹಗಳು ಯಾಕೆ ದೋಷ ಕೊಟ್ಟಿರ್ತವೆ? ಅದೇ ಹಿಂದಿನ ನಮ್ಮ ಪೂರ್ವಾರ್ಜಿತ ಕರ್ಮ ಫಲ, ಒಳ್ಳೆ ಪುಣ್ಯ ಫಲ ಇದ್ದರೆ ನಮ್ಗೆ ಅನುಕೂಲ, ನಮಗೆ ಪಾಪ ಫಲ ಇದ್ದರೆ ಪ್ರತಿಕೂಲ ಫಲ ನಾವು ಅನುಭವಿಸೋದನ್ನು ನೀವು ಈ ಪ್ರಪಂಚದ ತುಂಬ ನೋಡ್ತೀರಿ. ಚರಾಚರ ವಸ್ತುಗಳಿಗೂ ಈ ನಿಯಮ ಅಪ್ಲೈಯೇ, ಅದರಲ್ಲೇನು ಎರಡನೇ ಮಾತು ಇಲ್ಲ. ಆದ್ದರಿಂದ ನಾವು ಈಗ ಒಂದು ಗ್ರಹಕ್ಕೆ ದೋಷ ಉಂಟಾಗಿದೆ ಅಂದರೆ ಆ ಗ್ರಹದ ದೋಷನ ಪರಿಹರಿಸಿಕೊಳ್ಳಲಿಕ್ಕೆ, ಶಮನ ಮಾಡಲಿಕ್ಕೆ ಯಾವ ತರಹದ ಒಂದು ರತ್ನ ಧರಿಸಬೇಕು ಅನ್ನೋದು ನಮಗೆ ತಿಳಿದಿರಬೇಕಾಗಿ ಬರುತ್ತೆ. ಇಂಥದ್ರಲ್ಲಿ ನಾನು ಮೊದಲನೇದಾಗಿ ಹೇಳ್ತಾ ಇರ್ತಕ್ಕಂಥದ್ದು ಮಾಣಿಕ್ಯ ಅನ್ನುವ ರತ್ನ. ಇದು ಸೂರ್ಯನ ರತ್ನ. ಮಾಣಿಕ್ಯ ಅಥವಾ ರೂಬಿ ಅಂತಾರೆ, ಯಾಕೂತ್ ಅಂತಲೂ ಕರೀತಾರೆ, ತುಂಬ ಒಳ್ಳೆಯದು. ಕೆಂಪು ಬಣ್ಣ ಅಥವಾ ರಕ್ತವರ್ಣ ಅಥವಾ ಪಾರಿವಾಳ ರಕ್ತದ ಬಣ್ಣ ಇರತಕ್ಕಂಥ ರತ್ನ ಇದಾಗಿದೆ. ಈ ರತ್ನನ ನಾವು ಏನು ಮಾಡ್ತೀವಿ, ನಿಮಗೆ ಧಾರಣೆ ಮಾಡೋಕ್ಕೆ ಕೊಡ್ತೀವಿ. ಯಾವಾಗ? ಈಗ ನಿಮ್ಮ ಜಾತಕದ ಪರಾಮರ್ಶೆ ಶುರು ಆಗ್ತದೆ. ಜಾತಕದಲ್ಲಿ ಪರಾಮರ್ಶೆ ಮಾಡಿದಾಗ ನಿಮ್ಮ ಕುಂಡಲಿಯಲ್ಲಿ
ಭಾಗ್ಯಾಧಿಪತಿ 9th ಲಾರ್ಡ್, ನಿಮ್ಮ ಲಗ್ನ ಯಾವುದೋ ಅಲ್ಲಿಂದ 9ನೇ ಮನೆ ಅಧಿಪತಿಯಾದಂಥ ಗ್ರಹನು ಸೂರ್ಯನೇ ಆಗಿದ್ದು, ಆ ಸೂರ್ಯಗ್ರಹವು ನಿಮ್ಮ ಕುಂಡಲಿಯಲ್ಲಿ ಅನುಕೂಲ ಸ್ಥಿತಿಯಲ್ಲಿದ್ದರೆ, ಜೊತೆಗೆ ಅವನು ತನ್ನ ಷಡ್ಬಲ ಪದಕದಲ್ಲಿ ಹೆಚ್ಚಾಗಿ ಇಷ್ಟಫಲವನ್ನು ಕೊಡ್ತಾ ಕಷ್ಟಫಲವನ್ನು ಕಡಿಮೆ ಕೊಡ್ತಾ ಇದ್ದರೆ, ಜೊತೆಗೆ ನಿಮ್ಮ ಸರ್ವಾಷ್ಟಕ ವರ್ಗ ಕುಂಡಲಿಯಲ್ಲಿ ಸೂರ್ಯನು ಯಾವ ರಾಶಿಯಲ್ಲಿದ್ದಾನೋ ಆ ರಾಶಿಯಲ್ಲಿ ಸುಮಾರು 5 ಅಥವಾ ಅದಕ್ಕಿಂತ ಹೆಚ್ಚಿನ ಬಿಂದುಗಳು ಕೊಟ್ಟಿದ್ದರೆ ನಾವು ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ನೋಡಿ, ಇಲ್ಲ ಈ ರತ್ನದ ಧಾರಣೆಯಿಂದ ಈ ಮನುಷ್ಯನಿಗೆ ಅನುಕೂಲ ಅಂತ ಒಂದು ತೀರ್ಮಾನಕ್ಕೆ ಬರ್ತೀವಿ. ಆ ತೀರ್ಮಾನಕ್ಕೆ ಬಂದ ಮೇಲೆ ನಾವು ಇಂಥ ರತ್ನಾನ ಧರಿಸ್ಕೊಳ್ಳಿ ಅಂತ ಹೇಳ್ತೀವಿ. ಸರಿ, ಅವ್ರು ಕೇಳ್ತಾರೆ, ಬಂದಿರ್ತಾರಲ್ಲ ಪ್ರಶ್ನಕರು, ಅವರು ಪೃಚ್ಛಕರು ಏನು ಮಾಡ್ತಾರೆ, ನಮ್ಮನ್ನು ಕೇಳ್ತಾರೆ, ಸ್ವಾಮಿ ಇದು ಯಾಕೆ ಕೆಲಸ ಮಾಡುತ್ತೀರಿ? ಹಾಕ್ಕೋತೀವಿ, ನೀವು ಹೇಳಿದ್ರಲ್ಲ ಹಾಕ್ಕೊಳ್ಳೋಣ. ಹೇಗೆ ಕೆಲಸ ಮಾಡುತ್ತೆ? ಸೂರ್ಯನ ಬೆಳಕು ಅದ್ರ ಮೇಲೆ ಬೀಳ್ತಾ ಇರುತ್ತೆ. ಬಿದ್ದಾಗ ಸುಮಾರು 63,000 ವೇವ್ ಲೆಂತ್ ಅಥವಾ ತರಂಗ ದೈರ್ಘ್ಯ ಅಂತ ಅದನ್ನು ಕರೀತೀವಿ ಸಂಸ್ಕೃತದಲ್ಲಿ. ಈ ತರಂಗ ದೈರ್ಘ್ಯದಲ್ಲಿ ಏನು ಮಾಡುತ್ತೆ, ಅದು ಕಿರಣಗಳನ್ನು ಹೊರಡಿಸ್ತದೆ. ಅದು ಅದರ ಗುಣ. ಈಗ ನಾವು ಸ್ಪೆಕ್ಟ್ರೋಮೀಟರ್ ಅನ್ನೋದರಲ್ಲಿ ಇದೇ ರತ್ನವನ್ನು ಇಟ್ಟು ಅದರ ಮೇಲೆ ಲೇಸರ್ ಅನ್ನುವ ಕಿರಣನ ಹಾಯಿಸಿದರೆ ಆಗ ಅದು 63,000 ವೇವ್ ಲೆಂತಲ್ಲಿ ಅಂದರೆ ತರಂಗ ದೈರ್ಘ್ಯದಲ್ಲಿ ಕೆಲಸ ಮಾಡೋದನ್ನು ನಾವುಗಳು ನೋಡ್ಬೋದು. ಅಂದರೆ ಸೈಂಟಿಫಿಕ್ಕಾಗಿ ಈ ಕಿರಣಗಳೇನಾಗ್ತವೆ, ಈ ಬೆರಳಿನಲ್ಲಿ ಅದು ಧರಿಸಿರೋ ಬೆರಳಲ್ಲಿ ಅದು ನಮ್ಮ ಚರ್ಮಕ್ಕೆ ಹೊಡೆದು ನಮ್ಮ ದೇಹನ ಪ್ರವೇಶ, ಆ ದೇಹ ಪ್ರವೇಶ ಮಾಡಿದ ಕಿರಣಗಳು ನಮ್ಮ ಅನಾಹತ ಅನ್ನೋ ಚಕ್ರಕ್ಕೆ ಹೋಗ್ತವೆ. ಈ ಅನಾಹತ ಚಕ್ರದಲ್ಲಿ ಹಿಂದಿನ ಜನ್ಮದಲ್ಲಿ ನೀವು ಮಾಡಿದಂಥ ಪುಣ್ಯ ಫಲ ಇರ್ತದೆ. ಏನು ಮಾಡುತ್ತೆ, ಹಿಂದಿನ ಜನ್ಮದ ಪುಣ್ಯ ಫಲನ ಆ್ಯಕ್ಟಿವೇಟ್ ಮಾಡ್ತದೆ. ಆ್ಯಕ್ಟಿವೇಟ್ ಮಾಡಿ ಈ ಜನ್ಮದಲ್ಲಿ ನಿಮಗೆ ಶುಭ ಫಲಗಳು ನಡೆಯೋ ಹಾಗೆ ಮಾಡುತ್ತೆ. ಅದು ಆ ರತ್ನದ ಗುಣ. ಮತ್ತು ಅದು ಈ ರತ್ನವನ್ನು ಧರಿಸತಕ್ಕಂಥದ್ರಿಂದ ಆಗತಕ್ಕಂಥ ಅನುಕೂಲ ಮನುಷ್ಯನಿಗೆ, ಇದನ್ನು ನಾವು ತಿಳ್ಕೋಬೇಕು. ಆದ್ದರಿಂದ ನಾವು ನಮ್ಮ ಜಾತಕದ ಪರಾಮರ್ಶೆ ಮಾಡಿಸ್ಬೇಕು. ಪರಾಮರ್ಶೆ ಮಾಡಿಸಿ ಯಾವ ರತ್ನದ ಧಾರಣೆ ನಮಗೆ ಅನುಕೂಲ, ಯಾವ ರತ್ನದ ಧಾರಣೆ ನಮಗೆ ಪ್ರತಿಕೂಲನೂ ಹೌದು. ನೋಡಿ, ಇದು ಎರಡೂ ಇದೆ. ಡಬಲ್ ಎಡ್ಜ್ಡ್ ಸೋರ್ಡ್ ಅಂತೀವಿ. ಎರಡೂ ಕಡೆ ಹರಿತವಾದಂಥ ಒಂದು ಚಾಕು ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ ನೀವೇನಾದರೂ ತಪ್ಪು ರತ್ನಾನ ಧರಿಸಿದರೆ ಅದು ನಿಮ್ಮ ಕರ್ಮ ಫಲನ ಅದು ತುಂಬ ಎಡವಟ್ಟು ಮಾಡಿ ನಿಮಗೆ ಅನಿಷ್ಟ ಫಲಗಳು ಉಂಟಾಗುವಾಗ ಮಾಡುತ್ತೆ. ಖಂಡಿತ. ಇದನ್ನು ನಾವು ವಜ್ರದ ವಿಷಯದಲ್ಲಿ ಬೇಕಾದಷ್ಟು ಸರಿ ನೋಡಿದ್ದೇವೆ. ಕೆಲವರಿಗೆ ಹೆಂಗಸರಿಗೆ ವಜ್ರ ಹಾಕ್ಕೋಬೇಕು ಅಂತ ಇಷ್ಟ ಇದೆ. ಅವರು ತುಂಬ ಇಷ್ಟಪಟ್ಟು ಅದನ್ನು, ದುಡ್ಡು ಇದೆ, ಬೇಕಾದಷ್ಟು ಅನುಕೂಲ ಇದೆ. ಅವ್ರು ಹೇಳ್ತಾರೆ, ಸ್ವಾಮಿ ನಾನೊಂದು ವಜ್ರ ಹಾಕಬೇಕು. ವಜ್ರವು ಅವ್ರಿಗೆ ಅನುಕೂಲ ಇಲ್ಲ ಅಂದರೆ ಜಾತಕದಲ್ಲಿ ನಾವು ಹೇಳ್ತೀವಿ, ನೋಡಮ್ಮ ನೀನು ವಜ್ರ ಧರಿಸಬಾರ್ದು. ಯಾಕೆ? ಅದಕ್ಕೆ ಕಾಮುಂದಕ ನೀತಿಲಿ ಒಂದು ಶ್ಲೋಕ ಉದಾಹರಣೆನೇ ಇದೆ. ಅದನ್ನು ತಮಗೆ ಹೇಳೋದಕ್ಕೆ, ನಾಧಾರಯೇತ್ ವಜ್ರಂ ನಾರಿ ಪುತ್ರಕಾಮ ಕದಾಚನ ಅಂತ ಬರೆದಿದ್ದಾರೆ. ನಾಧಾರಯೇತ್ ಹಾಕೋ ಕೂಡುದು, ವಜ್ರವನ್ನು ಹಾಕೋ ಕೂಡುದು, ನಾರಿ ಹೆಣ್ಣು, ಯಾರು? ಪುತ್ರಕಾಮ ಕದಾಚನ, ಪುತ್ರಕಾಮ ಗಂಡು ಮಗು ಆಗಬೇಕು ಅಂತ ಬಯಸೋ ಹೆಣ್ಣು, ಕದಾಚನ ಯಾವುದೇ ಕಾರಣಕ್ಕೂ ವಜ್ರವನ್ನು ಧರಿಸಬಾರದು ಅಂತ ಹೇಳಿದೆ. ಅವ್ರು ಯಾಕೆ ಹಂಗೆ ಋಷಿಗಳು ಹೇಳಿದ್ದಾರೆ? ಅವ್ರಿಗೇನು ಹುಚ್ಚ? ಯಾಕೆಂದರೆ ವಜ್ರ ಅನ್ನೋದು ತುಂಬ ಪಳ 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 ಅಂತ ಹೊಳೆಯುತ್ತೆ. ಅದನ್ನು ಹಾಕ್ಕೊಂಡ್ರೆ ಹೆಂಗಸರ ಅಂದ ಚಂದ ಇನ್ನೂ ಜಾಸ್ತಿ ಆಗುವುದು ನಾವು ಸಾಮಾನ್ಯ ನೋಡ್ಬೋದು. ಅಂಥ ವಜ್ರನ ನೀನು ಧಾರಣೆ ಮಾಡ್ಕೋಬೇಡ, ನಿನಗೆ ಮಗು ಆಗಲ್ಲ ಅಂತ ಯಾಕೆ ಬರೀತಾರೆ ಅಂದರೆ, ಅವರು ತಮ್ಮ ದಿವ್ಯ ದೃಷ್ಟಿಯಿಂದ ಈ ಎಲ್ಲ ವಿಷಯಗಳನ್ನು ನೋಡಿಕೊಂಡು ಅವ್ರು ಹೇಳಿರೋದು. ಆದ್ದರಿಂದ ನಿಮಗೆ
ಒಂದು ರತ್ನವು ಅನುಕೂಲ ಫಲವನ್ನು ಕೊಡಬಲ್ಲದು, ಪ್ರತಿಕೂಲ ಫಲವನ್ನು ಕೊಡಬಲ್ಲದು ಅನ್ನೋದನ್ನು ವೀಕ್ಷಕರು ತುಂಬ ಜಾಗರೂಕತೆಯಿಂದ ಗಮನಿಸಬೇಕು. ಆಮೇಲೆ ನನ್ನ ಹತ್ರ ದುಡ್ಡಿದೆ ಅಂತ ಸಿಕ್ಕಂಗೆ ನಾವು ಪರ್ಚೇಸು ಮಾಡಬಾರ್ದು. ಎಸ್ಪೆಷಲಿ ನವರತ್ನಗಳ ಥರಾನೇ ಉಪರತ್ನಗಳು ಇದ್ದಾವೆ. ಅವುಗಳ ವಿಷಯನೂ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಈಗ ಏನು ಸಿಂಪಲ್ಲಾಗಿ ಮಾಣಿಕ್ಯದ ಧಾರಣೆ ಬಗ್ಗೆ ನಿಮಗೆ ಹೇಳಿದ್ದೇನೆ. ನವಮಾಧಿಪತಿ ಅಥವಾ 9ನೇ ಮನೆಯಲ್ಲಿರ್ತಕ್ಕಂಥ ಗ್ರಹ ಅವನು ನಿಮ್ಮ ಕುಂಡಲಿಯಲ್ಲಿ ಅನುಕೂಲ ಫಲಗಳನ್ನು ಜಾಸ್ತಿ ಹೊಂದಿ ಸರ್ವಾಷ್ಟಕ ವರ್ಗದಲ್ಲೂ ಒಳ್ಳೆಯ ಫಲ ಹೊಂದಿದರೆ ಆವಾಗ ನಾವು ನಿಮಗೆ ಮಾಣಿಕ್ಯ ಧಾರಣೆಯನ್ನು ಸೂಚನೆ ಮಾಡ್ತೀವಿ. ಈ ಥರ ನಿಮ್ಮ ಜಾತಕ ಪರಾಮರ್ಶೆ ಮಾಡಿಸಿ ನೀವು ರತ್ನಧಾರಣೆ ಮಾಡಿರಿ ಅಂತ ನಾನು ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರಗಳು.